ಪವರ್ ಟ್ರಾನ್ಸಿಷನ್ ಬಗ್ಗೆ, ನವೆಂಬರ್ ಕ್ರಾಂತಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮೌನ ತಾಳಿದ್ರು. ಆದರೆ ಗುಪ್ತಾಗಿ ಯಾವೆಲ್ಲ ತಂತ್ರಗಳನ್ನ ಮಾಡಬೇಕೋ, ರಣತಂತ್ರಗಳನ್ನ ಹೆಣಿಬೇಕೋ ಅದು ಒಂದೊಂದಾಗೇ ಮಾಡ್ತಿದ್ದಾರೆ. ಯಾರೇ ಕೂಗಾಡ್ಲಿ, ಊರೇ ಹೋರಾಡ್ಲಿ, ನವೆಂಬರ್ 21 ನನ್ನದಾಗ್ಲಿ ಅಂತ ಮನದೊಳಗಡೆನೆ ತಮ್ಮ ಇಂಗಿತವನ್ನ ಅವರು ಬೇರೆಯವರ ಜೊತೆಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಗಾದಿಗಾಗಿ ಡೆಡ್ ಲೈನ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಕೊಟ್ರ ಒಂದು ಪ್ರಶ್ನೆ ಮೂಡ್ತಾ ಇದೆ. ನವೆಂಬರ್ 21ರಂದು ತಾನೇ ಸಿಎಂ ಆಗಬೇಕು ಅಂತ ಹೇಳಿದ್ದಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ಯಾರಿಗೆ? ಸಿಎಂ ಆಪ್ತರಿಗೆ ಕರೆ ಮಾಡಿ ಆ ಡೆಡ್ ಲೈನ್ ಬಗ್ಗೆ ಡಿಸಿಎಂ ಡಿಕೆಶಿ ತಿಳಿಸಿದ್ದಾರಂತೆ. 3 ದಿನಾಂಕವನ್ನ ನವೆಂಬರ್ನಲ್ಲಿ ಅವರು ಫಿಕ್ಸ್ ಮಾಡಿಕೊಂಡಿದ್ದಾರೆ. ಇನ್ನು ಹೈಕಮಾಂಡ್ಗೂ ಕೂಡ ಈ ಸಂದೇಶವನ್ನ ಅವರಾಗಲೇ ರವಾನೆ ಮಾಡಿ ಆಗಿದೆ. ನವೆಂಬರ್ 20 ಅರ್ಧ ಆಯಸ್ಸು ಕಾಂಗ್ರೆಸ್ ಸರ್ಕಾರದ್ದು ಮುಗಿತಾ ಇದೆ, 2.5 ವರ್ಷ. ನವೆಂಬರ್ 21ಕ್ಕೆ ಶತಾಯ ಗತಾಯ ನಾನು ಸಿಎಂ ಆಗಲೇಬೇಕು ಅನ್ನುವಂಥ ಡೆಡ್ಲೈನ್ ಅನ್ನ ಅವರು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ 3 ದಿನಾಂಕವನ್ನ ನವೆಂಬರ್ನಲ್ಲೇ ಅವರು ಫಿಕ್ಸ್ ಮಾಡಿರೋದು. ನಾಳೆ ಮಹಾಕ್ರಾಂತಿಯ ತಿಂಗಳಿಗೆ ನಾವು ಕಾಲಿಡ್ತಾ ಇದ್ದೀವಿ. ನವೆಂಬರ್ ಕ್ರಾಂತಿ ಅಂತ ಏನು ಅನೇಕ ತಿಂಗಳಿಂದ ಚರ್ಚೆ ಆಗ್ತಾ ಇತ್ತು, ಆ ತಿಂಗಳು ನಾಳೆ ಶುರುವಾಗ್ತಾ ಇದೆ. ಸೊ ಮುಂದಿನ ತಿಂಗಳು 3 ದಿನಾಂಕವನ್ನು ಅವರು ಫಿಕ್ಸ್ ಮಾಡಿದ್ದಾರೆ. ಹಾಗೂ ಸಿಎಂ ಆಪ್ತರಿಗೂ ಕೂಡ ಇದರ ಬಗ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.